ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಈ ವೇಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಶಾಸಕ ಟಿ. ರಘುಮೂರ್ತಿ, ಅಕ್ರಮ ಅಕ್ಕಿ ಮಾರಾಟ ಮತ್ತು ಸಾಗಾಟವನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಈ ವೇಳೆ ವಿದ್ಯಾರ್ಥಿ ನಿಲಯಗಳಲ್ಲಿ ಶೌಚಾಲಯದ ಸ್ವಚ್ಛತೆ, ಗುಣಮಟ್ಟದ ಆಹಾರ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ತಹಸೀಲ್ದಾರ್ ರಿಹಾನ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಪಿಡಿಒಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಭಾಗಿಯಾಗಿದ್ದರು. ಶಾಲಾ ಮಕ್ಕಳಿಗೆ ಅವರು 5:05 5 ಆ ರೀತಿ ಮೊದಲೇ ಹೇಳಿರ್ತಾರೆ ಸರ್. ಶಿಕ್ಷಕರು ಮಾಡ್ತಾರೆ ಸರ್. ಹೌದು ಸರ್. ಅಲ್ಲಿಂದ ಹಿಡಿದು ಮತ್ತೆ ವಿಶೇಷ ತರಗತಿಗಳನ್ನು ಬೆಳಿಗ್ಗೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತೀವಿ ಸರ್. ಅದಾದ ನಂತರ ಸಂಜೆ ವೇಳೆ ಸರ್ ಅದೇ ಸರ್, ಪ್ರತಿ ಶಾಲೆಯಲ್ಲಿ ಶಿಕ್ಷಕ ಹೌದು ಸರ್, ಮಾಡಲೇಬೇಕು, ಮಾಡ್ತಾರೆ ಸರ್. ಹೌದು ಸರ್, ಮಾಡ್ತಾರೆ ಸರ್. ಶಾಲಾ ಹಂತದಲ್ಲಿನೇ ಇಂತಿಂಥ ಮಕ್ಕಳಿಗೆ ನೀವು ವೇಕಪ್ ಮಾಡಬೇಕು ಅಂತೇಳಿ ಯಾರ್ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಸರ್, ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಹೌದು ಸರ್. ಯಾವ ಮಗು NC ಇದೆ ಮತ್ತು C+ ಇರುತ್ತೆ, C ಗ್ರೇಡ್ ಅಲ್ಲಿ ಅಂತ ಮಕ್ಕಳಿಗೆ ದತ್ತು ಕೊಟ್ಟಿದ್ದೀವಿ ಸರ್. ಒಂದು ಮಕ್ಕಳು ABC ಮಾಡಿರಲ್ವಾ? ಹೌದು ಸರ್. C ಗ್ರೇಡ್ ABC ಯಾವ ಗ್ರೇಡ್ ಅಲ್ಲಿ ಎಷ್ಟು ಸರ್? ನಮ್ಮಲ್ಲಿ 5166 ಮಕ್ಕಳಿದ್ದಾರೆ ಸರ್. ಇದರಲ್ಲಿ A ಇರ್ತಕ್ಕಂಥವ್ರು 156 ಇದ್ದಾರೆ ಸರ್. A+ ಇರೋರು 315 ಇದ್ದಾರೆ, B 443 ಇದ್ದಾರೆ, B+ ಇರೋರು 507 ಇದ್ದಾರೆ ಸರ್. C ನಲ್ಲಿ 606 ಇದ್ದಾರೆ. 5166ಕ್ಕೆ ಬರೀ A ಎಷ್ಟು? ಬರೀ 156 A ಸರ್. ಓನ್ಲಿ 156. ಹೌದು ಸರ್. ಅದ್ರ 4565 ಮಕ್ಕಳು ಸರ್ ಪರೀಕ್ಷೆಗೆ ಹಾಜರಾದವರು. ನೀವು 5166 ಹೇಳ್ತಿದ್ರಲ್ಲ, ಅಂದ್ರೆ ಅದು ನೋಂದಣಿ ಆಗಿದೆ ಸರ್. ನೋಂದಣಿ ಆಗಿರೋ ಮಕ್ಕಳು ಕೆಲವರು ಹಾಜರಾತಿ ಕೊರತೆಯಿಂದ ಅವರು ಬಂದಿರಲ್ಲ ಸರ್ ಶಾಲೆಗೆ ಪರೀಕ್ಷೆ. ಇವಾಗ ನಿಮ್ಗೆ ಎಲಿಜಿಬಲ್ ಆಗಿರೋರು 4585 ಮಕ್ಕಳು ಸರ್. ಅದೆಲ್ಲ ಆಗುತ್ತೆ. ಆಮೇಲೆ ದತ್ತು ತಗೊಂಡಿರ್ತಕ್ಕಂಥ ಮಾಸ್ಟರ್ ಏನಿದಾರಲ್ಲ ಅದನ್ನೊಂದು ಸ್ವಲ್ಪ ಇದು ಮಾಡಿ, ಅರ್ಥ ಆಯ್ತಾ? ಅವ್ರಿಗೆಲ್ಲ ನೋಟ್ಬುಕ್ ಕೊಡ್ಸಿದೀವಿ ಈಗ ನಾವೆಲ್ಲ. ಎಲ್ಲ ನೋಟ್ಬುಕ್ ಎಲ್ಲ ಬರ್ದಿದಾರ? ನಾನು ಹೇಳ್ತಾ ಇದ್ದೀನಿ, ನೀವು ನೋಟ್ಬುಕ್ ನನಗೆಲ್ಲ ತಂದು ಕೊಡ್ಬೇಕು, ಅರ್ಥ ಆಯ್ತಾ? ಎಲ್ಲ ಎಕ್ಸಾಮ್ ಆದ್ಮೇಲೆ ಎಷ್ಟು ಜನ ಎಲ್ಲ ಯಾವ ಸ್ಕೂಲಲ್ಲಿ ನೋಟ್ಬುಕ್ ಇರ್ಬೇಕು, ನೋಟ್ಬುಕ್ ಬರ್ಸಿರ್ಬೇಕು. ಅವ ನೋಟ್ಬುಕ್ ಬರ್ಸಿದ್ರೆ ಮಕ್ಕಳು ಓದಿರ್ತಾರೆ. ಹೌದು ಸರ್. ಪ್ರತಿದಿನ ಒಂದೊಂದು ವಿಷಯದಲ್ಲಿ 2 ಪುಟ ಕಡ್ಡಾಯವಾಗಿ ಬರೀಬೇಕು ಅಂತ ಇದೆ ಸರ್. 20 ಅಂಶಗಳ ಕಾರ್ಯಕ್ರಮದಲ್ಲಿ ಅದನ್ನ ಮಾಡಿಸ್ತಿದ್ದಾರೆ ಸರ್. ಈಗ ನಾವು ಹೋದ ವರ್ಷ ಇದು ಕೊಡ್ಸಿದ್ವಲ್ಲ, ಯಾವ್ದಪ್ಪ, ಯಾವ ಪತ್ರಿಕೆ ಇದು ಮಾಡೋದು, ಕ್ವಶನ್ ಪೇಪರ್ ಎಲ್ಲ ಮಾಡ್ತಿರಲ್ಲ, ಕ್ವಶನ್ ಅಂಡ್ ಆನ್ಸರ್ ಎಕ್ಸಾಮ್, ಶಿಕ್ಷಣ ಮಾರ್ಗದರ್ಶಿ, ವಿದ್ಯಾರ್ಥಿ ಮಿತ್ರ ಮತ್ತು ವಿಜಯ ಕರ್ನಾಟಕ ವಿಜಯವಾಣಿ 2 ಮಾಡ್ತೀವಿ. ನೀವು ಮಾಡ್ತೀರಾ? ಆಮೇಲೆ ಇನ್ನೇ ಪತ್ರಿಕೆ ಸಂಯುಕ್ತ ಕರ್ನಾಟಕ ಪ್ರತಿ ವಿಷಯವಾರು ಬಿಫೋರ್ ಎಕ್ಸಾಮ್ ಅಂದ್ರೆ ನಾನು 6th ಬಿಫೋರ್ ಒಂದು ಹೆಡ್ ಮಾಸ್ಟರ್ ಮೀಟಿಂಗ್ ಕರಿತೀರಾ? ಮೀಟಿಂಗ್ ಕರ್ಬೇಡಿ ಇಲ್ಲೇ. ಹೋದ್ಸರಿ ನಾವು ನೋಟ್ಬುಕ್ ಮಾಡಿದ್ವಲ್ಲ ಅದೇ ತರ ಕರಿ. ಸರಿ ಸರ್. 6th ಒಳಗೆ ನಮ್ಗೆ 6th ಶುಕ್ರವಾರ ಇದೆ. ಅದ್ರೊಳಗೇನೆ ಒಂದ್ ದಿವಸ ನಾನು ಕೇಳಿ ಹೆಡ್ ಮಾಸ್ಟರ್ ಮೀಟಿಂಗ್ ಕರೆದ. ಸರಿ ಸರ್. ಅವತ್ತೇ ಶಿಕ್ಷಣ ಸುಧಾರಣಾ ಸಮಿತಿ ಕಾರಣ ಸರ್. ಯಾವುದು ಶಿಕ್ಷಣ ಸುಧಾರಣಾ? ತಾವು ಅಧ್ಯಕ್ಷ ಶಿಕ್ಷಣ ಮಾಡಿದ್ಯಾ? ಕರ್ದ್ಬಿಡಿ. ಸರಿ ಸರ್. ನಾವು ಕಮಿಟಿ ಆಗಿದೆಯಲ್ಲ ಅದಕ್ಕೆ ಆಗಿದೆ ಸರ್. ಕಮಿಟಿನೂ ಕರೀರಿ, ಹೆಡ್ ಮಾಸ್ಟರ್ ಕರೀರಿ. ಸರಿ ಸರ್. ಓಕೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.